ಸ್ನೇಹಿತರೆ, ಈ ಮ್ಯೂಸಿಕ್ ಕೇಳಿದ ತಕ್ಷಣ ಅನೇಕರಿಗೆ ತಮ್ಮ ಬಾಲ್ಯದ ಸವಿ ನೆನಪು ಮರುಕಳಿಸಿರ್ಬೋದು. ಒಂದು ಕಾಲದಲ್ಲಿ ಇಡೀ ವಿಶ್ವವನ್ನೇ ಹುಚ್ಚೆಬ್ಬಿಸಿದ್ದ ಚಾಂಪಿಯನ್ಸ್ ಲೀಗ್ ಥೀಮ್ ಮ್ಯೂಸಿಕ್ ಇದು. ಈಗ ಬರೋಬ್ಬರಿ 10 ವರ್ಷಗಳ ನಂತರ ಮತ್ತೆ ಕಮ್ಬ್ಯಾಕ್ ಮಾಡ್ತಿದೆ. ಚಾಂಪಿಯನ್ಸ್ ಲೀಗ್ T20 ಆಯೋಜನೆಗೆ ಖುದ್ದು ಬಿಸಿಸಿಐ, ಐಸಿಸಿ ಇಂಟ್ರೆಸ್ಟ್ ತೋರಿಸುತ್ತಿವೆ. ಈಗಾಗಲೇ ಎಲ್ಲಾ ಬೋರ್ಡ್ಗಳಿಗೆ ಸೂಚನೆ ಕೂಡ ನೀಡಿವೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಮುಂದಿನ ವರ್ಷ ಸೆಪ್ಟೆಂಬರ್ನಲ್ಲೇ ಈ ಟೂರ್ನಿ ನಡೆಯಲಿದೆ. ಈ ಮೂಲಕ ದಶಕದ ನಂತರ ವಿಶ್ವದ ಬಲಿಷ್ಠ ತಂಡಗಳ ಕಾದಾಟಕ್ಕೆ ಮತ್ತೆ ವೇದಿಕೆ ಸಜ್ಜಾಗ್ತಿದೆ. ಆದ್ರೆ ಒಂದು ಕಾಲದಲ್ಲಿ CLT20ಯಿಂದ ನಷ್ಟ ಆಗ್ತಿದೆ ಅಂತ ಹೇಳಿ ಖುದ್ದು ಸ್ಟಾರ್ ಸ್ಪೋರ್ಟ್ಸ್ ಇದನ್ನ ನಿಲ್ಸೋಕೆ ಹೇಳಿತ್ತು. ಬಿಸಿಸಿಐ ಸ್ಟಾರ್ ಸ್ಪೋರ್ಟ್ಸ್ಗೆ ಕೋಟಿ ಪರಿಹಾರ ಹಣ ಕೂಡ ನೀಡಿತ್ತು. ಹೀಗಿರುವಾಗ ಮತ್ತೆ ಇದ್ದಕ್ಕಿದ್ದಂತೆ CLT20 ಶುರು ಮಾಡ್ತಿರೋದ್ಯಾಕೆ? CLT20 ಹೆಜ್ಜೆ ಹಿಂದಿರೋ ಬಿಸಿಸಿಐ ಲೆಕ್ಕಾಚಾರ ಏನು? ಈ ಸಲ ಚಾಂಪಿಯನ್ಸ್ ಲೀಗ್ ಯಾವ ರೀತಿ ಇರುತ್ತೆ? ಯಾವ್ಯಾವ ದೇಶದಿಂದ ಎಷ್ಟು ತಂಡ ಭಾಗವಹಿಸುತ್ತೆ? ಎಲ್ಲವನ್ನ ನೋಡ್ತಾ ಹೋಗೋಣ. ವಿಡಿಯೋನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಕಿಚ್ಚು ಹೊತ್ತಿಸಿದ್ದ CLT20. ಸ್ನೇಹಿತರೆ, 2008ರಲ್ಲಿ IPL ಶುರುವಾದ ಬೆನ್ನಲ್ಲೇ ವಿವಿಧ ದೇಶಗಳಲ್ಲಿ 10 ಲೀಗ್ ಹುಟ್ಕೊಂಡ್ವು. ಆದ್ರೆ IPLಗೆ ಒಂದು ಮಟ್ಟಿಗೆ ಟಕ್ಕರ್ ಕೊಡೋ ಮಟ್ಟಿಗೆ ಪಾಪ್ಯುಲಾರಿಟಿ ಪಡೆದಿದ್ದು ಅಂದ್ರೆ ಅದು ಚಾಂಪಿಯನ್ಸ್ ಲೀಗ್ ಮಾತ್ರ. ಭಾರತ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಮಂಡಳಿ ಸೇರ್ಕೊಂಡು ಚಾಂಪಿಯನ್ಸ್ ಲೀಗ್ನ ಶುರು ಮಾಡಿದ್ವು. ಫುಟ್ಬಾಲ್ನ UEFA ಲೀಗ್ ಮಾದರಿಯಲ್ಲೇ CLT20 ಪ್ಲಾನ್ ಮಾಡಲಾಗಿತ್ತು. IPL, PSL, ಬಿಗ್ ಬ್ಯಾಶ್ ಸೇರಿದಂತೆ ಟಾಪ್ T20 ಲೀಗ್ಗಳ ಟಾಪ್ ತಂಡ ಇದರಲ್ಲಿ ಭಾಗಿಯಾಗ್ತಿದ್ವು. T20 ಲೀಗ್ ಇಲ್ಲದ ಶ್ರೀಲಂಕಾ, ನ್ಯೂಜಿಲೆಂಡ್ನಿಂದ ಡೊಮೆಸ್ಟಿಕ್ ತಂಡಗಳು ಕಣಕ್ಕಿಳಿತಿದ್ವು. ಒಂದ್ ವೇಳೆ ಡೊಮೆಸ್ಟಿಕ್ ತಂಡ ಕೂಡ ಇಲ್ದೇ ಇದ್ರೆ ಅಲ್ಲಿನ ಕ್ರಿಕೆಟ್ ಮಂಡಳಿನೇ ಒಂದು ತಂಡ ರಚಿಸಿ ಕಳಿಸ್ತಿತ್ತು. ಹೀಗಾಗಿ ವಿಶ್ವದ ಬಲಾಢ್ಯ T20 ತಂಡಗಳು ಮುಖಾಮುಖಿಯಾಗ್ತಿದ್ವು. ಇದರಿಂದ ಆಗತಾನೆ ಮೊಳಕೆ ಒಡೆದಿದ್ದ T20 ಕ್ರಿಕೆಟ್ ಜಾಗತಿಕವಾಗಿ ಇನ್ನಷ್ಟು ಫೇಮಸ್ ಆಗುತ್ತೆ. ವಿಶ್ವಕಪ್ ಹೊರತಾಗಿ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆದಾಯ ಗಳಿಸಬಹುದು, ಗ್ಲೋಬಲ್ ಟಿವಿ ಹಾಗೂ ಪ್ರಾಯೋಜಕತ್ವದ ಹಕ್ಕನ್ನ ಮಾರಬಹುದು ಅನ್ನೋದು ಬೋರ್ಡ್ಗಳ ಲೆಕ್ಕಾಚಾರ ಆಗಿತ್ತು. ಅಲ್ಲದೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಿಂಚು ಹರಿಸಬಲ್ಲ ಯಂಗ್ ಟ್ಯಾಲೆಂಟ್ಗಳನ್ನ ಐಡೆಂಟಿಫೈ ಮಾಡಬಹುದು. ಇದರಿಂದ ಬಂದ ಹಣದಲ್ಲಿ ಒಂದಿಷ್ಟು ಟೂರ್ನಿಲಿ ಭಾಗವಹಿಸೋ ಟೀಮ್ಗಳ ಪ್ರೈಸ್ ಮನಿಗೆ ನೀಡಿ ಮಿಕ್ಕಿದ್ದು ಸಣ್ಣ ದೇಶಗಳಲ್ಲಿ ಕ್ರಿಕೆಟ್ ಅಭಿವೃದ್ಧಿಗೆ ಬಳಸಬೇಕು ಅನ್ನೋದು ಉದ್ದೇಶವಾಗಿತ್ತು. ಹೀಗೆ ನಾನಾ ಲೆಕ್ಕಾಚಾರ ಹಾಕೊಂಡು ಈ ಟೂರ್ನಿ ಆಯೋಜಿಸಲಾಗಿತ್ತು. ಅದರಂತೆ 2008ರ ಡಿಸೆಂಬರ್ನಲ್ಲಿ ಟೂರ್ನಿ ಶುರು ಮಾಡೋಕೆ ನಿರ್ಧರಿಸಲಾಗಿತ್ತು. ಭಾರತದಲ್ಲಿ ಈ ಟೂರ್ನಿ ಡಿಸೆಂಬರ್ 3ರಿಂದ 10ರವರೆಗೆ ನಡೆಯಬೇಕು ಅಂತ ಡೇಟ್ ಕೂಡ ಫಿಕ್ಸ್ ಮಾಡಲಾಗಿತ್ತು. ಪ್ಲೇಯರ್ಸ್ಗಳು ಎಲ್ಲ ತಯಾರಿ ನಡೆಸಿದ್ರು. ಆದ್ರೆ ಆರಂಭದಲ್ಲೇ ವಿಘ್ನ ಅನ್ನೋ ಹಾಗೆ ಟೂರ್ನಿಗೆ 1 ವಾರ ಮುಂಚೆ ಮುಂಬೈನಲ್ಲಿ ಉಗ್ರ ದಾಳಿಯಾಯಿತು. ಹೀಗಾಗಿ ಚಾಂಪಿಯನ್ಸ್ ಲೀಗ್ ಮೊದಲ ಆವೃತ್ತಿ ಭಾರತದಲ್ಲಿ 2009ರಲ್ಲಿ ಶುರುವಾಯಿತು. ಹೀಗೆ 2014ರವರೆಗೆ ಭಾರತದಲ್ಲಿ 4 ಹಾಗೂ ದಕ್ಷಿಣ ಆಫ್ರಿಕಾದಲ್ಲಿ 2 ಸಲ ಒಟ್ಟು 6 ಟೂರ್ನಿ ನಡೆದ್ವು. ಇದರಲ್ಲಿ CSK ಹಾಗೂ ಮುಂಬೈ ತಲಾ 2 ಸಲ, ಆಸ್ಟ್ರೇಲಿಯಾದ ಸಿಡ್ನಿ ಸಿಕ್ಸರ್ ಹಾಗೂ ನ್ಯೂ ಸೌತ್ ವೇಲ್ಸ್ ಬ್ಲೂಸ್ ಟೀಮ್ಗಳು ತಲಾ 1 ಸಲ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ವು. ನಮ್ಮ RCB ಕೂಡ ಸತತ 3 ಸಲ ಕ್ವಾಲಿಫೈ ಆಗಿ 1 ಬಾರಿ ರನ್ನರ್ ಅಪ್ ಕೂಡ ಆಗಿತ್ತು. ಹೀಗಾಗಿ ಈ ಟೂರ್ನಿ ಭಾರತೀಯ ಪ್ರೇಕ್ಷಕರಲ್ಲಿ ಭಾರೀ ಕ್ರೇಜ್ ಸೃಷ್ಟಿಸಿತ್ತು. ಮಿನಿ IPL ಆರೋಪ, ಬಂದಾಯ್ತು ಟೂರ್ನಿ. ಸ್ನೇಹಿತರೆ, ಚಾಂಪಿಯನ್ಸ್ ಲೀಗ್ ಐಡಿಯಾ ಸಖತ್ತಾಗಿದ್ರೂ ವಾಸ್ತವದಲ್ಲಿ ಜಾರಿ ಮಾಡುವಾಗ ಹಲವು ಸಮಸ್ಯೆ ಎದುರಾದ್ವು. ಆರಂಭದಲ್ಲಿ ಸ್ವಲ್ಪ ಒಳ್ಳೆ ಪ್ರತಿಕ್ರಿಯೆ ಇದ್ರೂ ಬರ್ತಾ ಒಂದ್ ರೀತಿ ಮಿನಿ IPL ತರ ಆಗೋಯ್ತು. IPL ಟಾಪ್ ಟೀಮ್ಗಳ ಮ್ಯಾಚ್ ಇದ್ದಾಗ ಮಾತ್ರ ಹೆಚ್ಚಿನ ಜನ ಚಾಂಪಿಯನ್ಸ್ ಲೀಗ್ ನೋಡ್ತಿದ್ರು. ಬೇರೆ ವಿದೇಶಿ ತಂಡ ಆಡೋವಾಗ ಸ್ಟೇಡಿಯಂ ಬಿಡಿ, ಟಿವಿ ಹತ್ರ ಕೂಡ ಯಾರೂ ಸುಳಿತಿರ್ಲಿಲ್ಲ. ಭಾರತದ ಹೊರಗೆ ಹೆಚ್ಚಿನ ಇಂಪ್ಯಾಕ್ಟ್ ಬೀರ್ಲಿಲ್ಲ. ಹೀಗಾಗಿ ಟೆಲಿವಿಷನ್ ರೇಟಿಂಗ್ಸ್ ಕುಸಿಯೋಕೆ ಶುರುವಾಯ್ತು. ಇದನ್ನ ತಡಿಲಿಕ್ಕೆ ಅಂತ ಆರಂಭದಲ್ಲಿ IPLನಿಂದ 3 ತಂಡ ಕ್ವಾಲಿಫೈ ಆಗ್ಬೇಕಂತಿದ್ದ ನಿಯಮನ ಚೇಂಜ್ ಮಾಡಿ 4ಕ್ಕೆ ಏರಿಸಿದ್ರು. ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 32,200 ರೂಪಾಯಿ ಮಾತ್ರ. ಉಜ್ಜೈನ್, ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ, ಮಾಂಡು ಹಾಗೂ ಭಾರತದ ಅತ್ಯಂತ ಸ್ವಚ್ಛ ನಗರಿ ಅಂತ ಕರೆಸ್ಕೊಂಡಿರೋ ಇಂದೋರ್ಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ.
ಹೊರಡೋ ದಿನ 22 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಆದ್ರೂ ಕೂಡ ರೇಟಿಂಗ್ಸ್ ನಲ್ಲಿ ದೊಡ್ಡ ವ್ಯತ್ಯಾಸ ಆಗ್ಲಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಚಾಂಪಿಯನ್ಸ್ ಲೀಗ್ ಮಂಡಳಿ ಟೆಲಿವಿಷನ್ ರೇಟಿಂಗ್ಸ್ ವಿವರ ನೀಡುವುದನ್ನೇ ನಿಲ್ಲಿಸ್ಬಿಡ್ತು. ಈ ಕುಸಿತ ಸ್ಪಾನ್ಸರ್ಶಿಪ್ ಕಮಿಟ್ಮೆಂಟ್ಸ್ಗಳಿಗೂ ಬಿಟ್ ಕೊಡೋಕೆ ಶುರುವಾಯಿತು. ESPN ಸ್ಟಾರ್ ಸ್ಪೋರ್ಟ್ಸ್ ಈ ಟೂರ್ನಿಯ 10 ವರ್ಷದ ಪ್ರಸಾರದ ಹಕ್ಕಿಗಾಗಿ 2008ರಲ್ಲೇ ಸುಮಾರು 8,000 ಕೋಟಿ ರೂಪಾಯಿ ಪೇ ಮಾಡಿತ್ತು. ಆದ್ರೆ ಮೊದಲ ಆವೃತ್ತಿಯಲ್ಲೇ ಜಾಹೀರಾತು ಕೊರತೆಯಿಂದ ಬರೋಬ್ಬರಿ 150ರಿಂದ 200 ಕೋಟಿ ರೂಪಾಯಿ ಲಾಸ್ ಮಾಡ್ಕೊಳ್ತು. ಹೀಗಾಗಿ ಮೆತ್ತಗೆ ತನ್ನ ಹೊರೆಯನ್ನ ಸ್ಟಾರ್ ಇಂಡಿಯಾಗೆ ವರ್ಗಾಯಿಸಿ ಕೈ ತೊಳೆದುಕೊಳ್ತು. ಅತ್ತ ಚಾಂಪಿಯನ್ಸ್ ಲೀಗ್ನ ಟೈಟಲ್ ಸ್ಪಾನ್ಸರ್ಶಿಪ್ ವಿಚಾರದಲ್ಲಿ ಕೂಡ ಮೊದಲೆರಡು ಸೀಸನ್ನಲ್ಲಿ ಬರೋಬ್ಬರಿ 332 ಕೋಟಿ ಕಾಂಟ್ರಾಕ್ಟ್ ಮಾಡಿಕೊಂಡಿದ್ದ ಭಾರತಿ ಏರ್ಟೆಲ್ ನಂತರದಲ್ಲಿ ಬಿಡ್ಡಿಂಗೇ ಮಾಡಲಿಲ್ಲ. 2013-15ರ ವೇಳೆಗೆ ಬ್ರಾಡ್ಕಾಸ್ಟರ್ ಹಾಗೂ ಸ್ಪಾನ್ಸರ್ಸ್ಗಳೆಲ್ಲ ಈ ಲೀಗ್ಗೆ ಗುಡ್ ಬೈ ಹೇಳೋಕೆ ಶುರು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಕ್ರಿಕೆಟ್ ಬೋರ್ಡ್ಗಳು ಟಿವಿ ಚಾನೆಲ್ಗೆ ಪರಿಹಾರ ನೀಡಬೇಕಾಯಿತು. ESPNನಿಂದ ಪ್ರಸಾರದ ಹಕ್ಕನ್ನ ಪಡ್ಕೊಂಡಿದ್ದ ಸ್ಟಾರ್ ಇಂಡಿಯಾ 2015ರಲ್ಲಿ ಮುಂದಿನ 4 ಆವೃತ್ತಿಗಳಿಗಾಗಿ BCCI ಸೇರಿ 3 ಬೋರ್ಡ್ಗಳಿಗೆ ಬರೋಬ್ಬರಿ 3,942.5 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಆದರೆ ಆಗಿನ ಪರಿಸ್ಥಿತಿ ಅವಲೋಕಿಸಿ ಬರೋಬ್ಬರಿ 1,454 ಕೋಟಿ ರೂಪಾಯಿ ಮನ್ನಾ ಮಾಡಿದ್ವು. ಜೊತೆಗೆ ಬೇರೆ ಬೇರೆ ದೇಶಗಳಲ್ಲಿ ಲೀಗ್ಗಳು ನಡೀತಿದ್ದರಿಂದ ಆಟಗಾರರ ಲಭ್ಯತೆ, ಫ್ಯಾನ್ಸ್ ಅಟ್ರಾಕ್ಷನ್ ಕೂಡ ತುಂಬಾ ಕಷ್ಟ ಆಯಿತು. ಹೀಗಾಗಿ ಭಾರತ, ಆಸ್ಟ್ರೇಲಿಯಾ ಹಾಗೂ ದಕ್ಷಿಣ ಆಫ್ರಿಕಾ ಈ 3 ದೇಶಗಳ ಬೋರ್ಡ್ಗಳು ಸೇರಿ 2015ರಲ್ಲಿ ಚಾಂಪಿಯನ್ಸ್ ಲೀಗ್ನ ಸ್ಟಾಪ್ ಮಾಡೋದಾಗಿ ಘೋಷಿಸಿದ್ವು. 10 ವರ್ಷದ ನಂತರ ಆರಂಭ. ಸ್ನೇಹಿತರೆ, ಈ ಹಿಂದೆ CLT20 ಲೀಗ್ ನಡೆದಾಗ ICC ಅದರಲ್ಲಿ ಭಾಗಿಯಾಗಿರಲಿಲ್ಲ. ಆದರೆ 10 ವರ್ಷಗಳ ನಂತರ ಈ ಟೂರ್ನಿ ಆಯೋಜಿಸೋಕೆ ಖುದ್ದು ICCನೇ ಇಂಟ್ರೆಸ್ಟ್ ತೋರಿಸ್ತಿದೆ. ಯಾಕಂದ್ರೆ ಚಾಂಪಿಯನ್ಸ್ ಲೀಗ್ ಆರಂಭ ಆದಾಗ ಫ್ರಾಂಚೈಸಿ ಕ್ರಿಕೆಟ್ ಇನ್ನೂ ಅಂಬೆಗಾಲಿಡ್ತಿತ್ತು. IPL ಕೂಡ ಈಗಿನ ರೀತಿ ಹೆಮ್ಮರವಾಗಿರಲಿಲ್ಲ. ಬಟ್ ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ಗಿಂತ ಲೀಗ್ ಕ್ರಿಕೆಟ್ನೇ ಜನ ಹೆಚ್ಚಾಗಿ ನೋಡ್ತಿದ್ದಾರೆ. UAE, ಅಮೆರಿಕ, ನೇಪಾಳದಂತಹ ಕ್ರಿಕೆಟ್ ಶಿಶುಗಳು ಕೂಡ ತಮ್ಮದೇ ಆದ T20 ಲೀಗ್ ಹೊಂದಿವೆ. ಎಲ್ಲಾ ದೇಶಗಳಲ್ಲೂ ಲೀಗ್ ತಂಡಗಳಿಗೆ ದೊಡ್ಡ ಮಟ್ಟದ ಫ್ಯಾನ್ ಫಾಲೋವಿಂಗ್ ಇದೆ. ಕೇವಲ ಭಾರತದ ಪ್ರೇಕ್ಷಕರು ಮಾತ್ರ ನೋಡ್ತಾರೆ ಅಥವಾ ನೋಡ್ಬೇಕು ಅನ್ನೋ ಪರಿಸ್ಥಿತಿ ಇಲ್ಲ. ಇನ್ಫ್ಯಾಕ್ಟ್ ಚಾಂಪಿಯನ್ಸ್ ಲೀಗ್ನಿಂದ ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್ನಂತಹ ರಾಷ್ಟ್ರಗಳಲ್ಲಿ ಇನ್ನಷ್ಟು ಜನ ಕ್ರಿಕೆಟ್ ಕಡೆ ಮುಖ ಮಾಡಲಿದ್ದಾರೆ ಅನ್ನೋ ನಿರೀಕ್ಷೆ ಇದೆ. ಜೊತೆಗೆ ಸಣ್ಣ ಪುಟ್ಟ ಅಥವಾ ಅಷ್ಟಾಗಿ ಬಲಿಷ್ಠವಲ್ಲದ ಕ್ರಿಕೆಟ್ ದೇಶಗಳಿಗೂ ಅವಕಾಶ ಸಿಗೋದ್ರಿಂದ ಜಾಗತಿಕ ಕ್ರೀಡಾ ಲೋಕದಲ್ಲಿ ಕ್ರಿಕೆಟ್ಗೆ ಫುಟ್ಬಾಲ್ ರೀತಿ ಕ್ರೇಜ್ ಹುಟ್ಟುತ್ತೆ ಅನ್ನೋದು ICC ಲೆಕ್ಕಾಚಾರ. ಹೀಗಾಗಿನೇ ಇತ್ತೀಚೆಗೆ ಸಿಂಗಾಪುರದಲ್ಲಿ ನಡೆದ ICC ವಾರ್ಷಿಕ ಸಮ್ಮೇಳನದಲ್ಲಿ ಈ ಬಗ್ಗೆ ಚರ್ಚೆಯಾಗಿದೆ. ಚಾಂಪಿಯನ್ಸ್ ಲೀಗ್ ಶುರು ಮಾಡಬೇಕು ಅಂತ ಫಾರ್ಮಲ್ ಡಿಸಿಷನ್ ತೆಗೆದುಕೊಳ್ಳಲಾಗಿದೆ. ಬಹುತೇಕ ದೇಶಗಳು CLT20ಗೆ ಗ್ರೀನ್ ಸಿಗ್ನಲ್ ನೀಡಿವೆ. ಸದ್ಯದಲ್ಲೇ ಹಲವು ಕ್ರಿಕೆಟ್ ಬೋರ್ಡ್ಗಳ ಅಧಿಕಾರಿಗಳೆಲ್ಲ ಈ ಸಂಬಂಧ ಮತ್ತೆ ಮೀಟಿಂಗ್ ನಡೆಸಲಿದ್ದಾರೆ. ಈ ವೇಳೆ ಟೂರ್ನಿ ಎಲ್ಲಿ ನಡೆಸಬೇಕು, ಹೇಗಿರಬೇಕು ಅನ್ನೋ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಅಲ್ಲದೆ ಕಳೆದ ಬಾರಿಯಂತೆ ಟೂರ್ನಿಯ ಮೇಲ್ವಿಚಾರಣೆಗೆ ಪ್ರತ್ಯೇಕ ಆಡಳಿತ ಮಂಡಳಿ ರಚನೆ ಮಾಡಲಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಕಳೆದ ಸಲದಂತೆ ಈ ಬಾರಿ ಕೂಡ BCCIನೇ ಚಾಂಪಿಯನ್ಸ್ ಲೀಗ್ನ ಮುನ್ನಡೆಸೋ ಸಾಧ್ಯತೆ ಇದೆ. ಅದರ ಜೊತೆಗೆ ಆಸ್ಟ್ರೇಲಿಯಾ ಹಾಗೂ ಸೌತ್ ಆಫ್ರಿಕಾ ಬೋರ್ಡ್ಗಳು ಕೂಡ ಪ್ರಮುಖ ಪಾತ್ರ ನಿಭಾಯಿಸಲಿವೆ. ಇನ್ನು ಈ ಸಲ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಕೂಡ ಇದರಲ್ಲಿ ಭಾಗವಹಿಸುತ್ತಿರೋದ್ರಿಂದ ಲೀಗ್ಗೆ ಇನ್ನಷ್ಟು ಮೆರುಗು ಬರಲಿದೆ. ಕಾದಿದೆ ಸವಾಲು. ಸ್ನೇಹಿತರೆ, ಚಾಂಪಿಯನ್ಸ್ ಲೀಗ್ ಆಯೋಜಿಸೋ ಬಗ್ಗೆ ಸಿದ್ಧತೆ ಏನೋ ನಡೀತಿದೆ. ಆದ್ರೆ ಈಗಲೂ ಕೂಡ ಹಲವು ಸವಾಲುಗಳು ಎದುರಾಗಿವೆ. ಬಟ್ ಹೊಸ ಸವಾಲುಗಳು. ಮೊದಲನೇದಾಗಿ ಯಾವ್ಯಾವ ಲೀಗ್ ಕನ್ಸಿಡರ್ ಮಾಡಬೇಕು ಅನ್ನೋದು. ಯಾಕಂದ್ರೆ ಈಗಾಗಲೇ ಹೇಳ್ದಂತೆ ಈಗಷ್ಟೇ ಕ್ರಿಕೆಟ್ನಲ್ಲಿ ಅಂಬೆಗಾಲಿಡ್ತಿರೋ ಅಮೆರಿಕ ಹಾಗೂ UAE ಅಂಥ ದೇಶಗಳು ತಮ್ಮದೇ ಸ್ವಂತ ಟೂರ್ನಿ ನಡೆಸ್ತಿವೆ. ಅತ್ತ ನೇಪಾಳ ಹಾಗೂ ಕೆನಡಾದಲ್ಲೂ ಲೀಗ್ಗಳು ಶುರುವಾಗಿವೆ. ಇವುಗಳನ್ನ ಇಗ್ನೋರ್ ಮಾಡ್ತೀವಿ ಅಂದ್ರೂ ಕ್ರಿಕೆಟ್ ಜಗತ್ತಲ್ಲಿ ಏನಿಲ್ಲ ಅಂದ್ರೂ ಸುಮಾರು 11 ಪ್ರಮುಖ ಲೀಗ್ಗಳಿವೆ. ಎರಡನೇ ಸಮಸ್ಯೆ ಅಂದ್ರೆ ಒಂದೇ ಮಾಲೀಕತ್ವದ ಎರಡೆರಡು ತಂಡ ಎದುರಾಗೋದು. ಈಗ ನೀವು ನೋಡಿರ್ಬೋದು, ದಕ್ಷಿಣ ಆಫ್ರಿಕಾ, ಅಮೆರಿಕ, UAE ಸೇರಿದಂತೆ ಬಹುತೇಕ ಕಡೆ IPL ತಂಡಗಳೇ ಬೇರೆ ಬೇರೆ ಹೆಸರಿನಲ್ಲಿ ಆಡ್ತಿವೆ. ಹೀಗಿದ್ದಾಗ ಒಂದೇ ಹೆಸರಿನ ಅಥವಾ ಒಬ್ಬರೇ ಮಾಲೀಕತ್ವದ ತಂಡ ಚಾಂಪಿಯನ್ಸ್ ಲೀಗ್ಗೆ ಆಯ್ಕೆಯಾದ್ರೆ ಏನ್ ಮಾಡೋದು? ಈ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಅತ್ತ ಆಟಗಾರರ ಲಭ್ಯತೆ ವಿಚಾರದಲ್ಲೂ ಗೊಂದಲ ಎದುರಾಗಿದೆ. ಅನೇಕ ಸಲ ಒಬ್ನೇ ಆಟಗಾರ ಎರಡೆರಡು ಲೀಗ್ನಲ್ಲಿ ಆಡ್ತಿರ್ತಾನೆ. ಇಂಥ ಸಮಯದಲ್ಲಿ ಆ ಎರಡೂ ತಂಡ ಆಯ್ಕೆಯಾದ್ರೆ ಆತ ಯಾವ ತಂಡದಲ್ಲಿ ಆಡೋದು? ಸಾಮಾನ್ಯವಾಗಿ ಹೀಗಿದ್ದಾಗ IPLನಂಥ ಶ್ರೀಮಂತ ತಂಡಗಳೇ ಮೇಲುಗೈ ಸಾಧಿಸುತ್ತವೆ.
ಆದ್ರೆ ಹಾಗೇನಾದ್ರೂ ಆದ್ರೆ ಸಣ್ಣ ತಂಡಗಳು ಮತ್ತಷ್ಟು ವೀಕ್ ಆಗಿ ಚಾಂಪಿಯನ್ಸ್ ಲೀಗ್ನ ಉದ್ದೇಶವೇ ವಿಫಲ ಆಗುತ್ತೆ. ಹೀಗಾಗಿ ಈ ಎಲ್ಲಾ ಸವಾಲುಗಳನ್ನ ಚಾಂಪಿಯನ್ಸ್ ಲೀಗ್ ದಾಟಬೇಕಿದೆ. ಆದ್ರೆ ಇದೆಲ್ಲ ಗೊತ್ತಿದ್ದು ಕೂಡ ಈ ಸಲ ಚಾಂಪಿಯನ್ಸ್ ಲೀಗ್ ಶುರು ಮಾಡೋ ಪ್ರಯತ್ನ ಸೀರಿಯಸ್ ಆಗಿ ನಡೀತಿದೆ. ಕೆಲ ವರದಿಗಳ ಪ್ರಕಾರ ಮುಂದಿನ ವರ್ಷ ಸೆಪ್ಟೆಂಬರ್ನಲ್ಲೇ ಮತ್ತೆ CLT20 ಆಯೋಜನೆಗೊಳ್ಳಲಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಚಾಂಪಿಯನ್ಸ್ ಲೀಗ್ ಮತ್ತೆ ಆರಂಭವಾಗ್ತಿರೋದ್ರ ಬಗ್ಗೆ ತಿಳಿಸೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.